ವಚನದೊಂದಿಗೆ ಆ ವಚನ ಗಾಯನದೊಂದಿಗೆ ನಮ್ಮ ಎರಡು ಮಾತುಗಳನ್ನ ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲಹೋಲೆ ಸೂತಕವಿಲ್ಲ, ನುಡಿಲೇಸು ನಡೆಯದ ಮವಾದಲ್ಲಿ ಅರೆ ಬಿಡುಗಡೆ ಇಲ್ಲದ ಹೋಲೆ. ಕಳವು ಪಾರದ್ವಾರಂಗಳಲ್ಲಿ ಹೋಲಬನರಿಯದೆ ಕೆಟ್ಟು ನಡೆಯುತ್ತಾ ಮತ್ತೆ ಕುಲಜರೆಂಬ ಒಡಲ ಬರುಂಟೆ. ಆಚಾರವೇ ಕುಲ ಅನಾಚಾರವೇ ಹೋಲೆ, ಆಚಾರವೇ ಕುಲ ಅನಾಚಾರವೇ ಹೋಲೆ. ಇಂತಿ ಉಭಯವ ತಿಳಿದರಿಯಬೇಕು, ಇಂತಿ ಉಭಯವ ತಿಳಿದರಿಯಬೇಕು. ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ, ಹರಿಜಾತ್ಮ ರಾಮ ರಾಮನ, ಹರಿಜಾತ್ಮ ರಾಮ ರಾಮನ. ಈ ವಚನದಲ್ಲಿ ಪೂಜ್ಯ ನಮ್ಮ ಮಹಾಶರಣರಾದಂತಹ ಮಾದಾರ ಚೆನ್ನಯ್ಯನವರು ಎಷ್ಟು ಭಾವ ತುಂಬಿ ಬರ್ತಾರೆ. ಆಚಾರವೇ ಕುಲ ಅನಾಚಾರವೇ ಕೊಲೆ. ಯಾರು ಸತ್ಯ ಶುದ್ಧವಾಗಿರ್ತಾರಲ್ಲ ಅವರೇ ಪರಮಾತ್ಮ, ಅವರೇ ಪರಬ್ರಹ್ಮ ಸ್ವರೂಪರು ಅಂತ ಹೇಳ್ತಾರೆ. ಅದಕ್ಕೆ ಅಪ್ಪೋರು ದೊಡ್ಡಪ್ಪವ್ರಿಗೆ ಸಣ್ಣಪ್ಪವ್ರಿಗೆ ಅತಿ ಇಷ್ಟವಾದಂತಹ ಶರಣರೊಳಗೆ ಬಹಳ ಇಷ್ಟವಾದಂತಹ ಶರಣರಂದ್ರೆ ಮಾದಾರ ಚೆನ್ನಯ್ಯನವರು. ಅಪ್ಪವ್ರಿಗೆ ದೊಡ್ಡಪ್ಪವ್ರಿಗೆ ಸಣ್ಣಪ್ಪವ್ರಿಗೆ ಬಹಳ ಅಭಿಮಾನ ಮಾದಾರ ಚೆನ್ನಯ್ಯನವ್ರ ಮೇಲೆ. ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮಗಳ ಒತ್ತಡದಿಂದ ಅಪ್ಪವ್ರು ಬರ್ತಾರೆ, ಕೊನೆ ಮುಗಿಯುವಷ್ಟರೊಳಗೆ ಬರ್ತಾರೆ. ಅದಕ್ಕೆ ಮಾದಾರ ಚೆನ್ನಯ್ಯನವ್ರು ಯಾವ ರೀತಿ ಅಂದ್ರೆ ಬಸವಣ್ಣವರು ಒಂದು ವಚನದೊಳಗೆ ಹೇಳ್ತಾರೆ, ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದರಲ್ಲಿ ಚೆನ್ನ, ಪ್ರಮಥರೊಳಗೂ ಚೆನ್ನ ಪ್ರಾಜನರೊಳಗೂ ಚೆನ್ನ, ಸವಿದು ನೋಡಿ ಅಂಬಲಿ ರುಚಿಯಾಯಿತೆಂದು ತನಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ ಅಂತ ಹೇಳ್ತಾರೆ. ನಡೆಯೊಳಗೂ ಚೆನ್ನ, ನುಡಿಯೊಳಗೂ ಚೆನ್ನ, ಮತ್ತು ತಮ್ಮ ಬದುಕಿ ಏನಂದ್ರೆ ಒಂದು ವಿಜ್ಞಾನದ ದಾರಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ವಚನದೊಳಗೂ ಹೇಳ್ತಾರೆ ಬಸವಣ್ಣವರು, ನಡೆಯ ಚೆನ್ನ ನುಡಿಯ ತೋರಿ, ನುಡಿಯ ಚೆನ್ನ ನಡೆಯ ತೋರಿ. ಆ ನಡೆ ನುಡಿ ಎರಡು ಚೆನ್ನಡ ಎರಡು ಚೆನ್ನ ನಿಮ್ಮೊಳ ಅಡಗಿಸಿ ತಾವೆಡೆ ಇಲ್ಲದೆ ಪರಿಪೂರ್ಣರಾದೆಂಬವರ ಪಾದರಕ್ಷೆ ಹಿಡಿವೆ ಪಡುಗವರುವೆ. ನಿನಗಿದೇ ಮಾಟ ಬಯಸುವ ಬೇಟ ಕೂಡಲ ಸಂಗನ ಶರಣರನ್ನ ಕೂಡುವಂತಹ ಕೂಟ ಅಂತ ಹೇಳ್ತಾರೆ ಬಸವಣ್ಣವ್ರು. ಅಂದ್ರೆ ಅಷ್ಟು ಶರಣರ ಮೇಲೆ ಭಕ್ತಿ. ಅದಕ್ಕೆ ಬಸವಣ್ಣವ್ರು ಬಹಳ ಭಾವ ತುಂಬಿ ಹೇಳ್ತಾರೆ, ಎಮ್ಮಯ್ಯ ಚೆನ್ನಯ್ಯ. ಬಸವಣ್ಣವ್ರು ಒಂದು ವಚನದಾಗ ಹೇಳ್ತಾರೆ, ಎಮಗೆ ಯಾರೂ ಇಲ್ಲವೆಂಬಿರಿ ಅಂತ ಹೇಳ್ತಾರೆ. ನಮ್ಗೆ ಯಾರು ಇಲ್ಲ ಅಂತ ಅಲ್ಲಿಗೆ ಹೋಗ್ಬೇಡ್ರಿ. ಎಮ್ಮಯ್ಯ ಚೆನ್ನಯ್ಯ ಎಮ್ಮವ್ವೆ ನೀರನ್ನ, ಎಮ್ಮವ್ವೆ ನಿಬಿಯವೇ ನೀರನ್ನೆರೆದುಂಬಳು, ಎಮ್ಮಕ್ಕ ಕಂಚಿಯಲ್ಲಿ ಬಾಣಸುವ ಮಾಡುವಳು, ಎಮ್ಮ ಅಜ್ಜರು ಬಿಡದವರು ಭಕ್ತಿಯ ನಿಮ್ಮ ಕೈಯಲ್ಲಿ ಕೊಂಬೆ ಅಂತ ಹೇಳ್ತಾರೆ. ಅಷ್ಟು ಭಾವ ತುಂಬಿ ಮಾದಾರ ಚೆನ್ನಯ್ಯನವ್ರ ಬಗ್ಗೆ ಬರ್ತಾರೆ. ಅವ್ರ ಧರ್ಮಪತ್ನಿ ಅಂದ್ರೆ ಆ ತಾಯಿ ಬಗ್ಗೆನೂ ಎಷ್ಟು ಅಭಿಮಾನದಿಂದ ಹೇಳ್ತಾರೆ. ಅಂದ್ರೆ ಮಾದಾರ ಚೆನ್ನಯ್ಯನವ್ರ ಭಕ್ತಿ ಯಾವ ರೀತಿ ಇತ್ತಂದ್ರೆ ಗುಪ್ತ ಭಕ್ತಿ. ಅದು 80 ವರ್ಷದ ಗುಪ್ತ ಭಕ್ತಿ ಎಂದು ಹೊರಗೆ ಬಂದಿಲ್ಲಾಗಿತ್ತಂತ ಶಿವಭಕ್ತ. ತಮ್ಮೊಳಗೆ ಯಾರನ್ನಂದ್ರೆ ಆ ಪರಮಾತ್ಮನನ್ನ, ಆ ಪರಬ್ರಹ್ಮ ಸ್ವರೂಪವನ್ನ ತಮ್ಮೊಳಗೆ ಹಿಡಿದಿಟ್ಕೊಂಡವ್ರು ಯಾರಂದ್ರೆ ಮಾದಾರ ಚೆನ್ನಯ್ಯನವರು. ಸದಾ ತಮ್ಮೊಳಗೆ ತ್ರಿಕಾಲಲಿಂಗ ಪೂಜೆ ಮಾಡ್ತಿದ್ರು, ತಮ್ಮನ್ನ ತಾವು ಅರ್ತಿದ್ರು ಮಾದಾರ ಚೆನ್ನಯ್ಯನವರು. ಅದಕ್ಕೆ ಕರಿಕಾಳ ಚೋಳ ಬಂದು ಅವ್ರ ಕಾಲು ಇಡ್ತಾರೆ, ನೀನೇ ನಿಜವಾದ ಶಿವಭಕ್ತಪ್ಪ, ನೀನೇ ಈ ಪಟ್ಟಣದೊಳಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಉನ್ನತವಾದ ನಿಲುವನ್ನ ಮಾದಾರ ಚೆನ್ನಯ್ಯನವರು ಕಂಡಿದ್ರು. ಅದಕ್ಕೆ ಕಲ್ಯಾಣದ ಶರಣರಲ್ಲಿ ಮಾದಾರ ಚೆನ್ನಯ್ಯನವರು ಹಿರಿಯರಾಗಿದ್ರು. ಅವ್ರು ಏನಂದ್ರೆ ಯಾವಾಗಲೂ ತಮ್ಮ ಕಾಯಕದೊಳಗೆ ತಾವು ಇರ್ತಿದ್ರು. ತಮ್ಮ ಕಾಯಕ ಮಾಡೋದು, ದಾಸೋಹ ಮಾಡೋದು. ನಮ್ಮ ಶರಣರು ಬಾಳ ಚಂದ ಹೇಳಿದ್ರು, ಶಿವಾನಂದ ಕಂಡ್ಯಾಳ ಶರಣರು ಸವಿಸ್ತಾರವಾಗಿ ಎಲ್ಲವನ್ನ ಹೇಳಿದಾರೆ. ಪ್ರತಿಯೊಂದೊಂದು ಏನೋ ಒಂದು ಪಾಯಿಂಟ್ ಬಿಡೋದಂಗೆ ಹೇಳ್ಬಿಟ್ಟರು. ನಾವ್ ಏನ್ ಹೇಳ್ಬೇಕಂತ ತಿಳಿಯೋದಂಗೆ ಅಷ್ಟು ಅದ್ಭುತವಾಗಿ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಎಳೆಯಾಗಿ ಅದನ್ನ ಬಿಡಿಸಿ ನಮ್ಗೆಲ್ಲ ಉಣಬಡಿಸಿದ್ದಾರೆ ಅಂತ ಮಹಾಶರಣರು. ನಾವೆಲ್ಲ ಬಂದೇವಿ. ಅಪ್ಪೋರು ಇನ್ನೇನ್ ಬರ್ತಾರೆ ಇನ್ನೊಂದಿಷ್ಟು ಕ್ಷಣಗಳೊಳಗೆ. ಈಗ ಇವೆರಡು ಮಾತುಗಳನ್ನ ಅಪ್ಪೋರ ಪಾದಕ್ಕೆ ತಾವೆಲ್ಲ ಬಂದಿದ್ದು ಬಹಳ ನಮ್ಗೆ ಖುಷಿ ಆಯ್ತು. ತಮ್ಮೆಲ್ಲರಿಗೂ ಶರಣಾರ್ಥಿ.